ನಮಸ್ಕಾರ ಸ್ನೇಹಿತರೆ, ಅಣ್ತಮ್ಮ ಟಾಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕೊನೆಗೂ ತಮಿಳುನಾಡಿನ ರಾಜಕೀಯ ಹೈಡ್ರಾಮಕ್ಕೆ ತೆರೆ ಬಿದ್ದಿದೆ. ಮೇ 10ರಂದು ಬೆಳಗ್ಗೆ ಸುಮಾರು 10:01 ದಳಪತಿ ವಿಜಯ್ ಅಧಿಕೃತವಾಗಿ ತಮಿಳುನಾಡಿನ 9ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅಧಿಕಾರ ಸ್ವೀಕರಿಸಿದ ತಕ್ಷಣವೇ 3 ಮಹತ್ವದ ಆದೇಶಗಳಿಗೆ ಸಹಿ ಹಾಕಿರುವ ವಿಜಯ್ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣರಾಗಿದ್ದಾರೆ. ಆದರೆ ಸ್ನೇಹಿತರೆ, ವಿಜಯ್ ಈಗ ಕುಳಿತಿರುವ ಈ ಮುಖ್ಯಮಂತ್ರಿ ಕುರ್ಚಿ ಸಾಮಾನ್ಯ ಕುರ್ಚಿಯಲ್ಲ, ಅದು ಬೆಂಕಿಯ ಪಂಜರ. ಒಂದು ಕಡೆ ಲಕ್ಷಾಂತರ ಕೋಟಿ ಸಾಲದ ಸುಳಿ, ಇನ್ನೊಂದು ಕಡೆ ಯಾವ ಕ್ಷಣದಲ್ಲಾದರೂ ಬೆಂಬಲ ಹಿಂಪಡೆಯಬಹುದಾದ ಮೈತ್ರಿ ಪಕ್ಷಗಳ ಒತ್ತಡ. ಇದರ ಮಧ್ಯೆ ವಿಜಯ್ ಸರ್ಕಾರ ಹೇಗಿರಲಿದೆ? ಈ 9 ಜನರ ಕ್ಯಾಬಿನೆಟ್ನಲ್ಲಿ ಯಾರ್ಯಾರಿದ್ದಾರೆ? ಮತ್ತೆ ದಳಪತಿ ಆಡಳಿತದಿಂದ ತಮಿಳುನಾಡಿನ ಜನ ಏನು ನಿರೀಕ್ಷೆ ಇಟ್ಟಿದ್ದಾರೆ? ಹಾಗಾದರೆ ಬನ್ನಿ, ವಿಜಯ್ ಸರ್ಕಾರದ ಒಳಗಣ್ಣನ್ನು ಒಂದೊಂದಾಗಿ ಡಿಕೋಡ್ ಮಾಡೋಣ. ವಿಡಿಯೋವನ್ನು ಕೊನೆಯವರೆಗೆ ಮಿಸ್ ಮಾಡದೆ ನೋಡಿ. ಮೊದಲಿಗೆ ವಿಜಯ್ ಅವರ ಕೋರ್ ಟೀಮ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ರಾಜಕೀಯದಲ್ಲಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ಎಷ್ಟೋ ದೊಡ್ಡ ನಾಯಕರು ತಮ್ಮವರ ಮೇಲಿನ ತಪ್ಪು ನಂಬಿಕೆಯಿಂದಲೇ ಸೋತಿದ್ದಾರೆ. ಹೀಗಾಗಿ ವಿಜಯ್ ತಮ್ಮ ಕ್ಯಾಬಿನೆಟ್ನಲ್ಲಿ ಮೊದಲ ಆದ್ಯತೆ ಕೊಟ್ಟಿರುವುದು ನಿಷ್ಠೆಗೆ. ಮೊದಲ ಹೆಸರು ಎನ್ ಆನಂದ್. ಟಿವಿಕೆ ಪಕ್ಷ ಕಟ್ಟುವ ಮೊದಲು ದಿನದಿಂದಲೇ ವಿಜಯ್ ಜೊತೆಗೆ ನಿಂತಿದ್ದ ವ್ಯಕ್ತಿ ಇವರು. ಚೆನ್ನೈನ ತ್ಯಾಗರಾಯ ನಗರ ಕ್ಷೇತ್ರದಲ್ಲಿ ಡಿಎಂಕೆಯ ಪ್ರಭಾವಿ ನಾಯಕ ರಾಜಾ ಅನ್ಸಲಗನ್ ಅವರನ್ನ ಸುಮಾರು 51,000 ಮತಗಳಿಂದ ಸೋಲಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ. 2009ರಿಂದ ವಿಜಯ್ ಫ್ಯಾನ್ ಕ್ಲಬ್ ಸಂಘಟನೆಯನ್ನ ಮುನ್ನಡೆಸಿಕೊಂಡು ಬಂದಿದ್ದ ಆನಂದ್ ಪಾರ್ಟಿಯ ತಳಮಟ್ಟದ ಸಂಘಟನೆ ಕಟ್ಟಿದ ಪ್ರಮುಖ ವ್ಯಕ್ತಿ. ಈಗ ಇವರು ಪಕ್ಷದ ಜನರಲ್ ಸೆಕ್ರೆಟರಿಯಾಗಿಯೂ ಕೆಲಸ ಮಾಡುತ್ತಿದ್ದಾರೆ. ಎರಡನೇ ಪ್ರಮುಖ ವ್ಯಕ್ತಿ ವೆಂಕಟರಮಣನ್. ವೃತ್ತಿಯಲ್ಲಿ ವಕೀಲರಾಗಿರುವ ಇವರು ಕಳೆದ 26 ವರ್ಷಗಳಿಂದ ವಿಜಯ್ ಅವರ ಮ್ಯಾನೇಜರ್ ಆಗಿದ್ದಾರೆ. ವಿಜಯ್ ಅವರ ಬ್ಯಾಂಕ್ ಖಾತೆಯಿಂದ ಹಿಡಿದು ಪಕ್ಷದ ಹಣಕಾಸಿನವರೆಗೂ ಪ್ರತಿಯೊಂದು ಲೆಕ್ಕಾಚಾರ ನೋಡಿಕೊಂಡು ಬಂದಿರುವುದು ಇವರೇ. ಆದ್ದರಿಂದಲೇ ಇವರಿಗೆ ಕ್ಯಾಬಿನೆಟ್ನಲ್ಲಿ ವಿಶೇಷ ಸ್ಥಾನ ಸಿಕ್ಕಿದೆ. ಸರಳವಾಗಿ ಹೇಳುವುದಾದರೆ ಆನಂದ್ ಮತ್ತು ವೆಂಕಟರಮಣನ್ ವಿಜಯ್ ಅವರ ಬಲಗೈ ಮತ್ತು ಎಡಗೈ. ಮೂರನೇ ಹೆಸರು ಮಾಧವ್ ಅರ್ಜುನ್. ಸ್ನೇಹಿತರೆ, ಕೇವಲ ನಂಬಿಕೆ ಇದ್ದರೆ ಚುನಾವಣೆಯನ್ನು ಗೆಲ್ಲಕ್ಕಾಗಲ್ಲ. ಒಬ್ಬ ಚಾಣಾಕ್ಷ ಬೇಕೇ ಬೇಕು. ಅದೇ ಪಾತ್ರವನ್ನು ನಿಭಾಯಿಸಿದ್ದು ಈ ಮಾಧವ್ ಅರ್ಜುನ್. ಮಾಜಿ ಬಾಸ್ಕೆಟ್ಬಾಲ್ ಆಟಗಾರರಾಗಿರುವ ಇವರು ತಮಿಳುನಾಡಿನ ಅತ್ಯಂತ ಬುದ್ಧಿವಂತ ರಾಜಕೀಯ ತಂತ್ರಜ್ಞರಲ್ಲಿ ಒಬ್ಬರು ಅಂತ ಹೇಳಲಾಗುತ್ತದೆ. ಈ ಹಿಂದೆ MK ಸ್ಟಾಲಿನ್ ಗೆಲುವಿನ ಹಿಂದೆಯೂ ಇವರ ಪಾತ್ರ ಇದ್ದೇ ಎನ್ನಲಾಗುತ್ತದೆ. ಈ ಬಾರಿ ಟಿವಿಕೆ ಪಕ್ಷದ ಬೂತ್ ಲೆವೆಲ್ ಮ್ಯಾನೇಜ್ಮೆಂಟ್, ಡಿಜಿಟಲ್ ಕ್ಯಾಂಪೇನ್, ಯುವಕರ ತಲುಪುವ ತಂತ್ರ ಎಲ್ಲವನ್ನೂ ಪ್ಲಾನ್ ಮಾಡಿದ್ದು ಇವರೇ. ಹೀಗಾಗಿ ಈಗ ಇವರಿಗೆ ಕ್ಯಾಬಿನೆಟ್ನಲ್ಲಿ ಪವರ್ಫುಲ್ ಸ್ಥಾನ ಸಿಕ್ಕಿದೆ. ಆದರೆ ವಿಜಯ್ ಕೇವಲ ತಮ್ಮ ಆಪ್ತರನ್ನು ಮಾತ್ರ ಸಚಿವರನ್ನಾಗಿಸಿಲ್ಲ. ನಮ್ಮ ಸರ್ಕಾರ ಹಳೆಯ ಡಿಎಂಕೆ ಎಐಡಿಎಂಕೆ ಮಾದರಿಯಲ್ಲ ಅನ್ನೋದನ್ನ ಪ್ರೂವ್ ಮಾಡೋಕೆ ಯುವಕರು ಮತ್ತು ಪ್ರೊಫೆಷನಲ್ ಗಳಿಗೆ ಕೂಡ ಅವಕಾಶ ಕೊಟ್ಟಿದ್ದಾರೆ. ಇದನ್ನೇ ಹಲವರು 2K ಕ್ಯಾಬಿನೆಟ್ ಎಂದು ಕರೆಯುತ್ತಿದ್ದಾರೆ. ತಮಿಳುನಾಡು ರಾಜಕೀಯ ಅಂದ್ರೆ ಕುಟುಂಬ ರಾಜಕಾರಣ, ಹಳೆಯ ಮುಖಗಳು ಅನ್ನೋ ಇಮೇಜ್ ಇತ್ತು. ಆದರೆ ವಿಜಯ್ ಆ ಸ್ಟೀರಿಯೋ ಟೈಪ್ ಬ್ರೇಕ್ ಮಾಡಲು ಪ್ರಯತ್ನಿಸಿದ್ದಾರೆ. ಸುಶಿಕ್ಷಿತ ಯುವಕರು ಮತ್ತು ಪ್ರೊಫೆಷನಲ್ ಆಡಳಿತಕ್ಕೆ ತಂದಿದ್ದಾರೆ. ಇದರಲ್ಲಿ ಪ್ರಮುಖ ಹೆಸರು ಡಾಕ್ಟರ್ KG ಅರುಳ್ ರಾಜ್. 2009 ಬ್ಯಾಚ್ IRS ಅಧಿಕಾರಿ ಆಗಿದ್ದ ಇವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಆದರೆ ನಂತರ ತಮ್ಮ ಸರ್ಕಾರಿ ಹುದ್ದೆ ತೊರೆದು ಟಿವಿಕೆ ಪಕ್ಷ ಸೇರಿದರು. ಪಕ್ಷದ ಪಾಲಿಸಿ ಮತ್ತು ಪ್ರಚಾರ ವಿಭಾಗ ನೋಡಿಕೊಳ್ಳುತ್ತದೆ ಇವರು ಈಗ ಸಚಿವರಾಗಿದ್ದಾರೆ. ಇವರ ಜೊತೆಗೆ ವೃತ್ತಿಯಲ್ಲಿ ಡೆಂಟಿಸ್ಟ್ ಆಗಿರುವ ಡಾಕ್ಟರ್ TK ಪ್ರಭು ಅವರಿಗೂ ಸಚಿವ ಸ್ಥಾನ ಸಿಕ್ಕಿದೆ. ಮತ್ತೊಬ್ಬ ದೊಡ್ಡ ಹೆಸರು CTR ನಿರ್ಮಲ್ ಕುಮಾರ್. ಹಿಂದೆ ಬಿಜೆಪಿಯಲ್ಲಿದ್ದ ನಿರ್ಮಲ್ ಕುಮಾರ್ ಟಿವಿಕೆಗೆ ಬಂದ ಮೇಲೆ ಡಿಜಿಟಲ್ ಕ್ಯಾಂಪೇನ್ ಸಂಪೂರ್ಣ ಬದಲಿಸಿದರು. ಆದರೆ ಈ ಕ್ಯಾಬಿನೆಟ್ನ ಅತಿದೊಡ್ಡ ಸೆನ್ಸೇಷನ್ ಅಂದ್ರೆ ಎಸ್ ಕೀರ್ತನ. ಕೇವಲ 29 ವರ್ಷದ ಈ ಯುವ ನಾಯಕಿ MSc ಸ್ಟಾಟಿಸ್ಟಿಕ್ಸ್ ಓದಿದ್ದಾರೆ. ದಕ್ಷಿಣ ತಮಿಳುನಾಡಿನ ಅಭಿವೃದ್ಧಿಗೆ ಇದು ದೊಡ್ಡ ಗೇಮ್ ಚೇಂಜರ್ ಆಗಬಹುದು ಅನ್ನೋ ಚರ್ಚೆ ಈಗಾಗಲೇ ಶುರುವಾಗಿದೆ. ಆದರೆ ಸ್ನೇಹಿತರೆ, ಕೇಳೋಕೆ ಇವೆಲ್ಲ ಭಾರಿ ರೋಚಕವಾಗಿದೆ. ಆದರೆ ಅಸಲಿ ಆಟ ಈಗ ಶುರುವಾಗಲಿದೆ. ಯಾಕಂದ್ರೆ ವಿಜಯ್ ಮುಂದಿರುವ ದಾರಿ ಹೂವಿನ ಹಾಸಿಗೆಯಲ್ಲ, ಅದು ಮುಳ್ಳಿನ ಕಿರೀಟ. ಮೊದಲ ದೊಡ್ಡ ಸವಾಲು ಮೈತ್ರಿ ಸರ್ಕಾರ. ತಮಿಳುನಾಡು ವಿಧಾನಸಭೆಯಲ್ಲಿ ಒಟ್ಟು 234 ಸ್ಥಾನಗಳಿವೆ, ಮ್ಯಾಜಿಕ್ ನಂಬರ್ 118. ಆದರೆ ವಿಜಯ್ ಅವರ ಟಿವಿಕೆ ಪಕ್ಷ ಗೆದ್ದಿರುವುದು ಕೇವಲ 108 ಸ್ಥಾನಗಳು. ಅಂದರೆ ಸರ್ಕಾರ ರಚಿಸಲು ಮೈತ್ರಿ ಪಕ್ಷಗಳ ಬೆಂಬಲ ಅವಶ್ಯಕವಾಗಿದೆ. ಕಾಂಗ್ರೆಸ್, ವಿಸಿಕೆ, ಕಮ್ಯುನಿಸ್ಟ್ ಪಕ್ಷಗಳು ಮತ್ತು ಮುಸ್ಲಿಂ ಲೀಗ್ ಬೆಂಬಲದಿಂದ ಒಟ್ಟು 121 ಶಾಸಕರ ಬಲದಿಂದ ಸರ್ಕಾರ ರಚನೆಯಾಗಿದೆ. ಅಂದರೆ ಯಾವ ಕ್ಷಣದಲ್ಲಾದರೂ ಮೈತ್ರಿ ಪಕ್ಷಗಳಲ್ಲಿ ಅಸಮಾಧಾನ ಶುರುವಾಯಿತು ಅಂದರೆ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಬಹುದು. ವಿಜಯ್ ಮುಂದೆ ಇರುವ ಎರಡನೇ ದೊಡ್ಡ ಸವಾಲು ಆರ್ಥಿಕತೆ. ತಮಿಳುನಾಡು ರಾಜಕೀಯ ಅಂದರೆ ಉಚಿತ ಯೋಜನೆಗಳ ರಾಜಕೀಯ ಅಂತ ಹೆಸರು. ವಿಜಯ್ ಕೂಡ ಚುನಾವಣೆಯಲ್ಲಿ ಸಾಕಷ್ಟು ಭರವಸೆಗಳನ್ನು ನೀಡಿದ್ದಾರೆ. ಮಹಿಳೆಯರಿಗೆ ತಿಂಗಳಿಗೆ 2,500 ರೂಪಾಯಿ, ವರ್ಷಕ್ಕೆ 6 ಉಚಿತ ಗ್ಯಾಸ್ ಸಿಲಿಂಡರ್, ಹೆಣ್ಣು ಮಕ್ಕಳ ಮದುವೆಗೆ ಚಿನ್ನ. ಆದರೆ ಪ್ರಶ್ನೆ ಏನು ಅಂದರೆ ಇದಕ್ಕೆಲ್ಲ ಹಣ ಎಲ್ಲಿಂದ ಬರುತ್ತೆ? ಇದು ರಾಜ್ಯದ GDPಯ ಸುಮಾರು 26%. ಹೀಗಿರುವಾಗ ವಿಜಯ್ ತಮ್ಮ ಭರವಸೆಗಳನ್ನು ಈಡೇರಿಸುತ್ತಾರಾ?
ಅಥವಾ ಜನಪ್ರಿಯತೆ ಉಳಿಸಿಕೊಳ್ಳಲು ಮತ್ತಷ್ಟು ಸಾಲ ಮಾಡುತ್ತಾರಾ? ಇದೇ ವಿಜಯ್ ಆಡಳಿತದ ಅಸಲಿ ಅಗ್ನಿ ಪರೀಕ್ಷೆ. ಆದರೆ ಸಾಲದ ಸುಳಿ, ಮೈತ್ರಿ ಪಕ್ಷಗಳ ಒತ್ತಡ, ಆಡಳಿತದ ಅನುಭವದ ಕೊರತೆ ಇದೆಲ್ಲದರ ನಡುವೆ ದಳಪತಿ ವಿಜಯ್ ಅವರ ಸರ್ಕಾರ ಎಷ್ಟು ಯಶಸ್ವಿಯಾಗುತ್ತದೆ ಅನ್ನೋದನ್ನ ಕಾಲವೇ ಉತ್ತರಿಸಬೇಕು. ರಿಯಲ್ ಲೈಫ್ ಹೀರೋ ರಿಯಲ್ ಲೈಫ್ ನಲ್ಲೂ ಯಶಸ್ವಿ ಮುಖ್ಯಮಂತ್ರಿ ಆಗ್ತಾರಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.